ನಮಸ್ಕಾರ. ನನ್ನ ಹಿತೈಷಿಗಳಿಗೆ ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಂದು ಪ್ರಾಡಕ್ಟು ಶುರು ಆಗಿ 1 ವರ್ಷ ಆಯಿತು. ಹಾಗಾಗಿ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲೆಲ್ಲ ಕೇಳ್ಕೊಂಡು ಬಂದಿದ್ದೆ. ಹಾಗಾಗಿ ಇವಾಗ ಹನುಮಂತ ನಗರದಲ್ಲೊಂದು ತುಂಬ ನಾವು ಏನು ಅಂದ್ಕೊಂಡ್ರೂ ಆಗೋ ಅಂಥದ್ದೊಂದು ಗಣೇಶನ ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಹಾಕ್ಬಿಟ್ಟಿದ್ರು ಆಟೋದಲ್ಲಿ, ಹಾಗಾಗಿ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ನೋಡಿ, ನಾನು ಈ ಕಡೆಯಿಂದ ಬರಬೇಕಾದ್ರೆ ಇಲ್ಲೆಲ್ಲ ದೇವಸ್ಥಾನಗಳು ಸಿಕ್ತು. ಹಾಗೆ ಇದು ಶನಿಮಹಾತ್ಮನ ದೇವಸ್ಥಾನ, ಮುಂದೆ ಒಂದು ವೆಂಕಟರಮಣ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಹಿಂಗೆ ಮೇಲೆ ಬರ್ತಾ ಇದ್ದಂಗೆ ಒಂದು ಸಾಯಿಬಾಬಾ ದೇವಸ್ಥಾನ ಸಿಗುತ್ತೆ. ಪ್ರತಿಯೊಂದೂ ಹಾಗೆ ಕವರ್ ಮಾಡಿಕೊಂಡು ಹೋದೆ. ಯಾಕಂದರೆ ನಾನು ಅಂದ್ಕೊಂಡು ಬಂದಿದ್ದೆ ದೇವಸ್ಥಾನ ಇದು ಸಾಯಿಬಾಬಾ ದೇವಸ್ಥಾನ, ಇವಾಗ ಶನಿಮಹಾತ್ಮನ ದೇವಸ್ಥಾನ ಬರುತ್ತೆ. ಇದು ಶ್ರೀನಗರ. ನಾನಿವಾಗ ಹನುಮಂತ ನಗರದ ಹತ್ರ ಹೋಗ್ತಾ ಇರೋದು. ನಾನು ಅಲ್ಲಿಗೆ ಹೋಗ್ಬೇಕಾದ್ರೆ ನಾನು ಫಸ್ಟು ಯುಗಾದಿ ಹಬ್ಬದ ದಿವಸ ಈ ದೇವಸ್ಥಾನಕ್ಕೆ ಹೋಗಿದ್ದೆ. ಆವಾಗ ಯಾರೋ ಹೇಳಿದ್ರು, ನೀನೇನು ಮನಸ್ಸಲ್ಲಿ ಅಂದ್ಕೊಳ್ತೀಯ ಅದನ್ನು ಕೇಳ್ಕೊ, ನೆರವೇರುತ್ತೆ ಅಂದಿದ್ರು. ನಂದು ಪ್ರಾಡಕ್ಟ್ ಬಗ್ಗೆ ಕೇಳ್ಕೊಂಡಿದ್ದೆ. 1 ವರ್ಷಕ್ಕೆ ಚೆನ್ನಾಗಾಯಿತು. ಅದಕ್ಕೋಸ್ಕರ ಹೋಗಿ ಒಂದು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಅಲ್ಲೇನೂ ಊಟನೂ ಆಯಿತು, ತುಂಬ ಚೆನ್ನಾಗಿತ್ತು ಊಟ. ತುಂಬ ದಿನ ಆಗಿತ್ತು ಆ ಥರ ದೇವಸ್ಥಾನದ ಪ್ರಸಾದ ಊಟ ಮಾಡಿ, ತುಂಬ ದಿನ ಆಗಿತ್ತು. ಇದು ರಾಮಾಂಜನೇಯ ಗುಡ್ಡ, ಹನುಮಂತ ನಗರದಲ್ಲಿರೋದು ಯಾರಿಗಾದ್ರೂ ಗೊತ್ತಿರುತ್ತೆ. ರಾಮಾಂಜನೇಯ ಗುಡ್ಡ ಇದು. ರಾಮಾಂಜನೇಯ ತಪ್ಕೊಂಡಿದ್ದಾರೆ. ಆವಾಗ ತುಂಬ ದೂರದಿಂದ ನಿಂತ್ಕೊಂಡ್ರೂ ಕಾಣಿಸ್ತಾ ಇತ್ತು, ಆದರೆ ಇವಾಗ ಕಾಣಲ್ಲ ಅದು. ಇಲ್ಲಿ ರೈಟ್ಗೆ ಅಲ್ಲಿ ಒಂದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಈ ರೋಡ ಆ ರೋಡ ಅಂತ ಗೊತ್ತಿಲ್ಲ, ಕೇಳ್ತೀನಿ. ಇದು ಸರ್ಕಾರಿ ಪ್ರಾಥಮಿಕ ಶಾಲೆ. ಇಲ್ಲಿ ದೇವಸ್ಥಾನದ್ದು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ. ಈ ರೋಡ ಆ ರೋಡ ಗೊತ್ತಿಲ್ಲ. ನನ್ನ ಚಾನಲ್ಲು, ನನ್ನ ಪ್ರಾಡಕ್ಟು ಶುರು ಮಾಡಿದಾಗ ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿರ್ತೀನಿ, ಆ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಇವಾಗ ಹೋಗಿ ಕೈ ಮುಕ್ಕೊಂಡು ಬರ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ 1 ವರ್ಷ ಆಯ್ತಲ್ಲ ನನ್ನ ಪ್ರಾಡಕ್ಟ್ ಶುರು ಮಾಡಿ. ಈ ದೇವಸ್ಥಾನಕ್ಕೂ ಬಂದಿದ್ದೆ. ನಂಗೆ ತುಂಬ ಇದಾಯಿತು, ಖುಷಿಯಾಯಿತು. ಈ ದೇವಸ್ಥಾನ, ಈ ದೇವಸ್ಥಾನ ಅಖಿಲಾಂಡೇಶ್ವರಿ ತಾಂಡವೇಶ್ವರ ಸ್ವಾಮಿ ದೇವಸ್ಥಾನ, ಪಾರ್ವತಿ ಪರಮೇಶ್ವರ ದೇವಸ್ಥಾನ. ಆ ದೇವಸ್ಥಾನ ಕ್ಲೋಸ್ ಆಗಿದೆ, ಕ್ಲೋಸ್ ಅಂತೆ ಈಗ. ನಾನು ಬಂದಿದ್ದು 12:30 ಆಗೋಯ್ತು. ಶ್ರೀಶೇಷ ಮಹಾಬಲಮುರಿ ಗಣಪತಿ ದೇವಸ್ಥಾನ. ವಿಸರ್ಜಯಾಮಿ. ಇಲ್ಲಿ ದೇವಸ್ಥಾನದಲ್ಲೇ ನೋಡಿ, ತುಂಬ ದಿನ ಆಗಿತ್ತು ಈ ಥರ ಊಟ ಮಾಡಿ. ನೋಡಿ ಎಷ್ಟು ನೀಟಾಗಿ ಊಟ ಮಾಡಿದ್ದೀನಿ ಅಲ್ವಾ. ಅನ್ನ ದುಡಿಯೋದೇ ನಾವು ಅನ್ನಕ್ಕೋಸ್ಕರ ಅಲ್ವಾ. ಹಾಗಾಗಿ ದಯವಿಟ್ಟು ಎಷ್ಟು ಬೇಕು ಅಷ್ಟೇ ಹಾಕಿಸ್ಕೊಳ್ಳಿ, ವೇಸ್ಟ್ ಮಾಡಬೇಡಿ. ನೋಡಿ ಎಲ್ಲ ಹಾಗಾಗೆ ಬಿಟ್ಟಿರ್ತಾರೆ, ದಯವಿಟ್ಟು ವೇಸ್ಟ್ ಮಾಡಬೇಡಿ.